ನಮಸ್ಕಾರ ಕರ್ನಾಟಕ. ಸಮಯ ಹತ್ತತ್ರ 5 ಗಂಟೆ ಆಗಿದೆ. ನಾವಿವತ್ತು ಹೋಗ್ತಿರೋ ಜಾಗದ ಬಗ್ಗೆ ಮುಂದೆ ಹೇಳ್ತೀನಿ. ಎಷ್ಟೋ ಜನ ಒಂದು ಜಾಗದ ಬಗ್ಗೆ ಮುಂಚೆನೇ ತಿಳ್ಕೊಂಡು ಹೋಗ್ತಾರೆ. ಕೆಲವರು ಅಲ್ಲಿಗೆ ಹೋಗಿ ತಿಳ್ಕೊತಾರೆ, ಇನ್ನೂ ಕೆಲವರು ಅಲ್ಲಿಂದ ಬಂದ ಮೇಲೆ ತಿಳ್ಕೊತಾರೆ. ಈ ವಿಡಿಯೋದಲ್ಲಿ ನಿಮಗೆ ಈ ಸ್ಥಳದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಹೋಗ್ತಿರೋದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿರೋ ಮಲೆಮಹದೇಶ್ವರ ಬೆಟ್ಟಕ್ಕೆ. ಹಿಂಗೂ ಹೋಗ್ಬೋದು. ಇದು ಸುತ್ತಾಗುತ್ತೆ, ಕೊಳ್ಳೆಗಾಲಕ್ಕೆ ಹೋಗಿ ಹೋಗುತ್ತೆ. ನೋಡು ಸರಿ, ನೋಡು ಮತ್ತೆ ಅದು ಹಿಂದೆಗಡೆ ಹೋಗಬೇಕು. ಹೌದು, ದಾರಿ ತಪ್ಪಿದ. ಗೂಗಲ್ ಅಕ್ಕ ಇನ್ಸ್ಟ್ರಕ್ಷನ್ನೇ ಕೊಡ್ತಿಲ್ಲ. ಅವ್ನು ಲೆಫ್ಟ್ಗೆ ಹಾಕಿದ್ದ. ಹೇಳಬೇಕು, ಗೂಗಲ್ ಅಕ್ಕ ರಾತ್ರಿ ಎಲ್ಲ ಕೆಲಸ ಮಾಡಿ ಮೊದಲೇ ಮಲ್ಕೊಂಡಿರಂಗೆ ಕಾಣ್ತಾರೆ. ಏನು ಮಳೆ ಹೊಡಿತಾ ಇತ್ತಲ್ಲ ಇದು. ಇನ್ನು 16 ಕಿಲೋಮೀಟರ್ ಇದೆ ಬೆಟ್ಟ. ಕಷ್ಟ ಇಲ್ಲ, ಮಳೆ ಏನು ಬಿಡ್ತಾನೆ ಇಲ್ಲ, ಹಂಗೆ ಹೊಡಿತಾ ಇದೆ ಇದು. ಮೇಲೆ ಹೋಗ್ತಾ ಹೋಗ್ತಾ ಇನ್ನು ಮಳೆ ಜಾಸ್ತಿ ಆಗ್ತಾ ಇತ್ತು. ಹೆಂಗೋ ಹಿಂಗ ಗಾಡಿಗಳೆಲ್ಲ ಹಿಂಗೆ ಬರ್ತಿದಾವೆ ಅಂದ್ರೆ ಹಿಂಗೆ ಹಿಂಗೆ ಮೆಟ್ಲೈತಲ್ಲಪ್ಪ, ಮೆಟ್ಲುಗಳೆಲ್ಲ ಇದಾವೆ. ಮೊದಲೇ ಪ್ರಾಣಿಗಳು ಅಂತಾರೆ, ಯಾರೇ ಬೇಕು. ದಿನಾ ಮಳೆ ಅಂದ್ರೆ ಮಳೆ ಕಾಣೋ. ನಿಧಾನವಾಗಿ ಚಲಿಸಿ. ನೋಡಿ, ಇಲ್ಲಿಂದ ಮೆಟ್ಲುಗಳೆಲ್ಲ ಇದಾವೆ, ಹತ್ತಾ ಇದಾರೆ ನೋಡಿ ಜನ. ಪ್ಯಾಂಟಿಂದ ನೀರು ಅನ್ಕತ್ತದು, ನೀರು ಅನ್ಕತ್ತದು. ಹೊಡಿಯೋಣ. ಫಾಗ್ ಬೀಳ್ದಂಗೆ ಬೀಳ್ತಾ ಇತ್ತಂತೆ ಒಂದು ಮಕ ಮುಚ್ಚ. ಹೊಡಿ ಅಂತಿದ್ದು ಮುಂಗೆ ಅಂದ್ರೆ ಒಂದೇ ಸಲ ಕೊಟ್ಟಿಲ್ಲ, ಹೋಗ್ತಾ ಬರ್ತಿದೆ. ಸೊ ಅಪ್ಪ ಅಷ್ಟು ಗೊತ್ತಾಗ್ತಿಲ್ಲ. ಓಕೆ, ಇಲ್ಲಿಂದ ಸೇಲಂ 110 ಕಿಲೋಮೀಟರ್. ಈಗ ಹೋಗ್ತೀಯಾ? ನಡ್ಕೊಂಡು ಹೋಗ್ಬಿಡು, ಒಂದು ಕೆಲಸ ಮಾಡು. ಚೆನ್ನಾಗಿದೆ ಅಲ್ಲ ವೆದರು, ಸಖತ್ತಾಗಿದೆ. ಇಂಥ ವೆದರಲ್ಲಿ ಮುಂಗಾರು ಮಳೆ ಮೂವಿ ಹಾಕೊಂಡು ನೋಡಕತ್ರೆ ದೇವದಾಸ ನೆನಪಾಗ್ಬೇಕು. ಅಣ್ಣ ದಾರಿನಾರ ಬಿಡೋಣ, ಹೋಗ್ಬಿಡ್ತೀವಿ. ಹೇಳ್ತಾ ಫೋನ್ ಮಾಡಿ ಹೇಳ್ತಾ ಮಳೆ ಕಡಿಮೆ ಆಗುತ್ತೆ ಅಂತ. ಅರ್ಧ ಗಂಟೆ ಮೇಲೆ ಇವಾಗ ಮಂಜು ನನ್ನ ಜೊತೆಗೆ ಸೇರಿ ಮಂಜಣ್ಣ ಅಂತಾನೆ ಕರೆಕ್ತಾ ಇದೀವಿ ಅಂತ ಹೇಳಿದ್ರು. ಅದಕ್ಕೆ ಹತ್ತು ಸೈಡ್ ಬರೋಣ ಹತ್ತಣ. ಹಾ,
ಒಂದ್ಸರಿ ಮಣ್ಣು ಹಾಕೋಣ. ಒಂದು ಕೆಲಸ ಮಾಡಿ, ನಾನು ಮೇಲಕ್ಕೆ ಹೋಗ್ತೀನಿ, ನೀನು ಹತ್ಕೊಂತ ಬಾ. ಆಯ್ತು. ಏನು ಮಾಡೋದು, ನಮಗೂ ಮಳೆಗೂ ಅವಿನಾಭಾವ ಸಂಬಂಧ ಅನಿಸುತ್ತೆ. ನಾವು ಯಾವಾಗ ಹೋದ್ರೂ ಮಳೆ ಬರುತ್ತೆ. ಸಕಲೇಶ್ಪುರ ಹೋದಾಗೂ ಇದೇ ಥರ ಆಗಿತ್ತು. ಇಲ್ಲಿ ಮೇಲೆ ಮಳೆ ಜಾಸ್ತಿ ಆಗಿದೆ. ಏನು ಕಾಣಿಸ್ತಿಲ್ಲ. ಏನು ಕಾಣಿಸ್ತಿಲ್ಲ. ಹುಲಿ ಹುಲಿ ಐತೆ ನೋಡಿ ಇಲ್ಲಿ. ತಾಯಿ. ಹುಲಿ ನಾವು. ನಮಸ್ಕಾರ. ನಮಸ್ಕಾರ. ನಾವು ಮನುಷ್ಯ ಏನೇ ಚೇಂಜ್ ಮಾಡಿದ್ರು ಪ್ರಕೃತಿನ ಚೇಂಜ್ ಮಾಡೋಕ್ಕಾಗಲ್ಲ. ಹಾಳು ಮಾಡ್ಬೋದಷ್ಟೇ. ಹಾಳು ಮಾಡ್ಬೋದಷ್ಟೇ ಅಲ್ಲ, ಹಾಳು ಮಾಡ್ತಿದ್ದಾನೆ. ಹೋಗಿ ಬರ್ತವ್ರು ಆಲ್ರೆಡಿ. ನಾವು ಹಗಲೊತ್ತಲ್ಲಿ ಹೋಗೋಕೆ ಈ ಥರ ಮಾಡ್ತಿದ್ದೀವಿ. ಆಲ್ರೆಡಿ ಜನ ವಾಪಸ್ ಬರ್ತಿದ್ದಾರೆ. ನೋಡು, ಏನೇನು ಕಾಣಿಸ್ತಿಲ್ಲ. ಕೆಳಗಡೆ ಹೋಗ್ಬೇಕು. ಈ ಮಜಾನೇ ಬೇರೆ ಸಿನ. ಪ್ರಕೃತಿನ ಎಲ್ಲೆಲ್ಲೋ ಹುಡ್ಕೊಂಡೋಗಿ ನೋಡ್ತೀವಿ. ನಮ್ಮ ಹತ್ರ ಇರೋದನ್ನೇ ತುಂಬಾ ಮರ್ತು ಬಿಡ್ತೀವಿ. ಬೆಳಗ್ಗೆ ಎಷ್ಟು ಬೇಡ್ಕೊಂತ ಗೊತ್ತಾ? ಏನಂತ? ನೀನ್ ಏನಕ್ಕೆ ಬೇಡ್ಕೊಂಡೆ, ಅದಕ್ಕೆ ಬರ್ತಾ ಇತ್ತದ ಮಳೆ. ಇಲ್ಲಿ ಯಾವುದೋ ದೇವಸ್ಥಾನ ಇದೆ. ಸುಮ್ಮನೆ ನಿಲ್ಲಿಸ್ಬೋದಾಗಿತ್ತೇನಪ್ಪ ಒಂದು ಸ್ವಲ್ಪ ಹೊತ್ತು. ನಿಲ್ಲಿಸ್ಬೋದಾಗಿತ್ತೇನಪ್ಪ. ಫುಲ್ ನೆಂದೋಯ್ತು ಬಾಡಿ ಎಲ್ಲ. ಏನಿನ್ನೂ 8-9 ಕಿಲೋಮೀಟ್ರ್ ಇದೆ. ಬಂದ್ಬಿಟ್ಟಿವಂತೆ. ಅಲ್ಲ, ಅಲ್ಲಿ ನಿಲ್ಲಿಸ್ತೇ ಬಂದ್ಬಿಡ್ಬೇಕಾಗಿತ್ತು ನಾವು. ಅಂದ್ರೆ ಇನ್ನೂ ಸ್ವಲ್ಪ ಬೇಗ ರೀಚ್ ಆಗ್ಬಿಡ್ತಿದ್ವಿ. ಇಲ್ಲೊಂದು ಹುಲಿ ಐತೆ ನೋಡು, ಬಹು ಅನ್ನತ್ ನೋಡಿ ಹುಲಿ. ಓ ಶಪ್ಪ. ಮಳೆ ಜೋರಾಗಿದೆಯೋ? ದಾರಿ ಇಲ್ಲವೇ? ಆಫ್ ರೋಡ್ ಇದ್ದಂಗೆ ಐತಲ್ಲೋ ಇದು. ಮತ್ತೆ ಓಹೋ, ಇಲ್ಲಿಂದ ಶುರು ಆಯಿತು. ಇದನ್ನು ತೆರೆಗೊಳ್ಳಲು ನಮ್ಮ ಸರ್ಕಾರವು ಮುಂದೆಗೆ ಬರುತ್ತಿದೆಯೇ? ಇಲ್ಲ. ಇಲ್ಲಿರುವ ನಮಸ್ಕಾರ. ಕಾರ್ತಿಕ ಮಾಸ ಬೇರೆ ನಡೀತಿದೆ. ತುಂಬ ರಶ್ ಇದೆ ಅನಿಸುತ್ತೆ. ನೋಡೋಣ. ರಶ್ ಇದೆ ಅಲ್ಲ ಸಿನಾ? ಕಾಲು ಶೂಸ್ ಹಾಕೊಂಡಿದ್ದು, ಶೂಸ್ ಬಿಚ್ಚಬೇಕಾಗಿತ್ತು. ಹಾಂ, ಇಲ್ಲೇ ಇದೆಯಲ್ಲ. ಪಾದರಕ್ಷೆ ಬಿಡುವ ಸ್ಥಳ. ಒಳಗಡೆ ಮಾಡ್ಬೋದಾ? ಎಲ್ಲಿವರೆಗೂ ಅಲೋ ಮಾಡ್ತಾರೆ? ಅಲ್ಲ, ಎಲ್ಲಿವರೆಗೂ ಮಾಡ್ಬೋದು ವಿಡಿಯೋ? ಮಾಡ್ಬೋದಾ? ಸಿದ್ಲಿಂಗ ಹಾಂ, ಬಾ.
ಒಳಗಡೆವರೆಗೂ ವಿಡಿಯೋ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ನೋಡೋಣ ಎಲ್ಲಿವರೆಗೂ ಅಲೌ ಮಾಡ್ತಾರೋ ಅಲ್ಲಿವರೆಗೂ ತೋರಿಸಲು ಟ್ರೈ ಮಾಡ್ತೀನಿ. ಇದು ಚಾಮರಾಜನಗರದ ಹನೂರು ತಾಲೂಕಿನಲ್ಲಿದೆ. ಈ ದೇವಸ್ಥಾನ ಬೆಟ್ಟಗಳಿಂದ ಸುತ್ತುವರೆದಿರುವುದರಿಂದ ಮಹದೇಶ್ವರ ಬೆಟ್ಟ ಎಂದು ಕರೆಯಲಾಗುತ್ತದೆ. ಶ್ರೀ ಚಂದ್ರಶೇಖರ ಮೂರ್ತಿ ಮತ್ತು ಉತ್ತರಾಜಮ್ಮ ಎಂಬ ದಂಪತಿಗಳ ಮಗ ಮಹದೇಶ್ವರರು. ಸುಮಾರು 600 ವರ್ಷಗಳ ಹಿಂದೆ ಮಹದೇಶ್ವರರು ಇಲ್ಲಿಗೆ ತಪಸ್ಸು ಮಾಡಲು ಬಂದರು ಹಾಗೂ ಈಗಲೂ ಸಹ ಲಿಂಗರೂಪಿಯಾಗಿ ತಮ್ಮ ತಪಸ್ಸನ್ನು ಮುಂದುವರಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತದೆ. ಮತ್ತು ದೇವಸ್ಥಾನದಲ್ಲಿನ ಲಿಂಗವು ಯಾರಿಂದಲೂ ರಚನೆಯಾಗಿಲ್ಲ, ಬದಲಾಗಿ ತಾನಾಗೆ ಉದ್ಭವವಾಗಿದ್ದು ಎಂದು ಸಹ ಹೇಳಲಾಗುತ್ತದೆ. ಮಲೆಮಹದೇಶ್ವರರು ಹುಲಿಯನ್ನೇ ವಾಹನವನ್ನಾಗಿಸಿಕೊಂಡು ಅದರ ಮೇಲೆ ಕುಳಿತು ಬೆಟ್ಟಗಳನ್ನು ಸುತ್ತುತ್ತಿದ್ದರು ಎನ್ನಲಾಗುತ್ತದೆ. ಮನುಷ್ಯರಿಲ್ಲದ ದಟ್ಟ ಕಾಡು ಆದುದರಿಂದ ಅದು ತಪಸ್ಸಿಗೆ ಯೋಗ್ಯವಾದ ಸ್ಥಳವೆಂದು ದೇಶದ ಅನೇಕ ಯೋಗಿಗಳು ಇಲ್ಲಿ ತಪಸ್ಸಿಗೆಂದು ನೆಲೆಸಿರುತ್ತಾರೆ. ಆದರೆ ಅದೇ ಸ್ಥಳದಲ್ಲಿ ವಾಸವಾಗಿದ್ದ ಮಾಯಾವಿದ್ಯೆಗಳನ್ನು ತಂತ್ರವಿದ್ಯೆಗಳನ್ನು ಕಲಿತಿದ್ದ ಶ್ರವಣ ಎಂಬ ರಾಕ್ಷಸ ತಪಸ್ಸಿನಲ್ಲಿದ್ದ ಯೋಗಿಗಳಿಗೆ ತನ್ನ ಮಾಯಾವಿದ್ಯೆಗಳಿಂದ ತೊಂದರೆ ನೀಡುತ್ತಿದ್ದ. ಒಮ್ಮೆ ಮಹದೇಶ್ವರರು ಶ್ರವಣನಿಗೆ ಎದುರಾಗಿ ಆತನ ಮಾಯಾತಂತ್ರಗಳನ್ನು ನಾಶ ಮಾಡಿ ಆತನ ವಶದಲ್ಲಿದ್ದ ಯೋಗಿಗಳನ್ನು ಸ್ವತಂತ್ರಗೊಳಿಸುತ್ತಾರೆ ಎಂದು ಜಾನಪದ ಕಲೆಗಳಲ್ಲಿ ವಿವರಿಸಲಾಗಿದೆ. ಶ್ರವಣನ ಬಂಧನದಲ್ಲಿದ್ದ ಯೋಗಿಗಳು ದಿನ ಕಳೆದಿದ್ದ ಸ್ಥಳವೇ ಈಗಿನ ತಾವಸೆರೆ. ಶ್ರವಣ ಬದುಕಿದ್ದ ಜಾಗ ಶ್ರಾವಣಬೋಲಿ ಎನ್ನಲಾಗುತ್ತದೆ. ಹೆವಿ ಇದೆ ಅನ್ಸುತ್ತಲ್ಲ ರಶ್ಶು. ಹಿಂಗೆ ಸುತ್ತರ್ಕೊಂಡು ಹೋಗ್ಬೇಕು ಅನ್ಸುತ್ತೋ. ಸ್ಪೆಷಲ್ ಎಂಟ್ರಿ ಆದರೆ ಇಷ್ಟು ಜಾಗ ಸಾರಿ. ಬಟ್ ಒಳಗಡೆ ಕ್ಯಾಮ್ರಾ ಅಲೋ ಮಾಡ್ತಾರ ಎಲ್ಲಿವರೆಗೂ ಅಂತ ಗೊತ್ತಿಲ್ಲ. ಅಲೋ ಇಲ್ವಾ? ದರ್ಶನ ಕೊಟ್ಟು ಫಸ್ಟು ಎಲ್ಲಿಗೆ ಇದು ಹೋಗೋಣ, ಹಂಗೆ ಯಾಕೆ ಮಾಡ್ತೇನೆ. ಎಲ್ಲಿ ಯಾವುದೋ ರಥ ಬರ್ತಿದೆ. ಕರೆಕ್ಟ್ ಟೈಮಿಗೆ ರಥೋತ್ಸವ ಬರ್ತಿದೆ. ನಮಗೆ ಆ ಚಳಿ ನಿಲ್ಲೋಕ್ಕೂ ಆಗ್ತಿರ್ಲಿಲ್ಲ. ಆದರೆ ಎಷ್ಟೋ ಜನ ತಮ್ಮ ಹರಕೆಗಳನ್ನು ತೀರಿಸ್ತಾ ಇದ್ರು, ಉರುಳು ಸೇವೆ ಬೇರೆ ಮಾಡ್ತಾಯಿದ್ರು. ನಿಜವಾಗ್ಲೂ ಆವಾಗ ಒಂದೇ ಅನಿಸಿದ್ದು, ಮನುಷ್ಯ ಯಾರಿಗೆ ಹೆದರದೇ ಇದ್ರು ದೇವರು ಅನ್ನೋನೊಬ್ಬ ಇದ್ದಾನೆ, ಅವನಿಗಂತೂ ಹೆದರಲೇಬೇಕು ಅನಿಸ್ತು. ಹೆಂಗೆ ಹೋಗೋದು? ಹಿಂಗೆ ಹೋಗ್ಬೇಕಾ? ಉರುಳು ಸೇವೆ ಮಾಡ್ತಾ ಇದ್ದಾರೆ ಮಾಡೋರು. ಎಲ್ಲರೂ ಒಂದೊಂಥರ ಸೇವೆ. ಟಿಕೆಟ್ ದರ್ಶನಕ್ಕೆ ಇಷ್ಟು ವರ್ಷ ಇದೆಯಾ? ಕೈಯೆಲ್ಲ ನಡುಗ್ತಾ ಇದೆಯಲ್ಲೋ. ಎಲ್ಲಿ ಪೇ ಮಾಡಬೇಕು? ಟಿಕೆಟ್ ಎಲ್ಲಿ ತಗೊಳ್ಳೋದು ಗೊತ್ತಿಲ್ಲ. ಅದೇ ನಾವು ಅದನ್ನೇ ನೋಡ್ತಾ ಇದ್ದೀವಿ, ಟಿಕೆಟ್ ಎಲ್ಲಿ ತಗೊಳ್ಳೋದು ಅಂತ. ಲೈನಲ್ಲೇ ತಗೊಳೋಂತ ಟಿಕೆಟ್ ದರ್ಶನನೇ ಫಿಲ್ ಆಗೋಗಿದೆ. ಇನ್ನು ಫ್ರೀ ದರ್ಶನ ಹೇಗಿರುತ್ತೋ ಊಹಿಸೋಕ್ಕೂ ಆಗಲ್ಲ. ಟಿಕೆಟ್ ದರ್ಶನನಾ ಇದು? ಟಿಕೆಟ್ ಎಲ್ಲಿ ಕೊಡ್ತಿದ್ದಾರೆ? ಮುಂದಾ? ಕ್ಯಾಮ್ರಾ ಇದ್ದವ್ರು ಫ್ರೀನಾ?
ಕ್ಯಾಮ್ರಾ ಇದ್ದವ್ರಿಗೆ ಫ್ರೀ ಅಂತೆ. ನಂಬ ಅಂತ ಮಾತಾ. ಒಟ್ಟು ಇಲ್ಲಿ 3 ಕಡೆಯಿಂದ ದರ್ಶನ ಸಿಗ್ತಿತ್ತು. ಒಂದು ಫ್ರೀ ದರ್ಶನ, ಸ್ವಲ್ಪ ಬೇಗ ಹೋಗಬೇಕು ಅನ್ನೋರಿಗೆ 250 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ದರ್ಶನ, ಇನ್ನೂ ಸ್ವಲ್ಪ ಬೇಗ ಹೋಗೋರಿಗೆ 500 ರೂಪಾಯಿ ಕೊಟ್ಟು ಇನ್ನೊಂದು ರೂಟಿಂದ ದರ್ಶನ ಕೊಡಿಸ್ತಾ ಇದ್ರು. ಟಿಕೆಟ್ ದರ್ಶನನಾ ಇದು? ಟಿಕೆಟ್ ದರ್ಶನನೇ ಈ ನಮೂನೆ ಆಗಿದೆಯಾ? ಎಷ್ಟು ಗಂಟೆಯಿಂದ ಬೆಳಗ್ಗೆ? ಪಾಪ ರೋಸ್ ಹೋಗ್ಬಿಟ್ಟಿದ್ದಾರೆ, ಬೆಳಗ್ಗೆ 5 ಗಂಟೆಗೆ ಬಂದಿದ್ದಾರೆ. ಈ 60 ವರ್ಷ ಮೇಲ್ಪಟ್ಟವರಿಗೆ ಸಪ್ರೇಟಾಗಿ ದರ್ಶನ ಇರುತ್ತೆ. ಆದರೆ ಅವರು ಆಧಾರ್ ಕಾರ್ಡ್ ಅವ್ರ ಜೊತೆಲಿರಬೇಕು. ಯಾಕೆಂದರೆ ಆಧಾರ್ ಕಾರ್ಡ್ ಮುಖಾಂತರ ಅವರ ವಯಸ್ಸನ್ನು ನೋಡಿಬಿಟ್ಟು ಅವ್ರನ್ನ ಸಪ್ರೇಟ್ ದರ್ಶನಕ್ಕೆ ಒಳಗೆ ಬಿಡ್ತಾರೆ. ಕಾರ್ತಿಕ ಮಾಸದ ಲಾಸ್ಟ್ ದಿನ ಬೇರೆ ಫುಲ್ ರಶ್ ಆಗಿದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ರಶ್ ಇರುತ್ತೆ ಅಂತ, ಬಟ್ ಹೆವಿ ರಶ್ ಇದೆ. ಫೋನ್ ಪೇ ಇಲ್ಲ ಅಂತ ಏನು ಮಾಡೋದು? ಇದು ನನ್ನ ಪರ್ಸಲ್ಲಿದೆ ಬಿಡು, ನನ್ನ ಪರ್ಸಲ್ಲಿದೆ. ರೆಕಾರ್ಡ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ? ಥ್ಯಾಂಕ್ಸ್. ರಥಗಳು ಹೋಗ್ತಿದ್ದಾವೆ. ಏನು ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ, ನಾವು ಬಂದಾಗೆ ರಥಗಳು ಸಿಗ್ತಿದ್ದಾವೆ. ಲೈನ್ ಅಂತೂ ಮೂವ್ ಆಗ್ತಾ ಇಲ್ಲ. ಇಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾವು ನೋಡಿದ್ರೆ 12 ಗಂಟೆಗೆ ಇಲ್ಲಿಂದ ಬಿಡಬೇಕು ಅಂತ ಬೇರೆ ಅಂದ್ಕೊಂಡಿದ್ವಿ. ಬಟ್ ಇದು ನೋಡಿದ್ರೆ ಇವತ್ತು ಹೋಗೋ ರೇಂಜಲ್ಲಿ ಇಲ್ಲ. ಟಿಕೆಟ್ ಎಲ್ಲಿ ಕೊಡ್ತಾರೆ ಅಂತ ನನಗೆ ದೇವರೇ ಗೊತ್ತಿಲ್ಲ. ಈ ರಶ್ ನೋಡಿದ್ರೆ ಇವತ್ತು ಯಾಕೋ ನಾವು ಮುಂದೆ ಹೋಗೋ ಥರನೂ ಕಾಣ್ತಿಲ್ಲ. ಏನಾಯ್ತು? ಯೂಟ್ಯೂಬ್ದಣ್ಣ ವಿಡಿಯೋ ಹಾಂ, ಬರ್ತೀರಾ? ಕ್ಯಾಮ್ರಾ ಹಿಡಿಬೋದಾ? ರೆಕಾರ್ಡ್ ಮಾಡ್ಬೋದಲ್ಲ? ಪ್ರಾಬ್ಲಮ್ ಏನಿಲ್ಲಲ್ಲ? ಬೇಡವಾ? ಸುಮ್ಮನೆ ಕೇಳಬೇಕಷ್ಟೇ. ಇಬ್ಬರಿಗೆ 500 ರೂಪೀಸ್ ತೊಗೊಂಡಿದ್ದಾರೆ. ಸ್ವಲ್ಪ ಜಾಸ್ತಿ ಆಯ್ತೇನೋ ಅನಿಸುತ್ತೆ ಟಿಕೆಟ್ ರೇಟು. ಇದು ಅಣ್ಣ ಒಂದೇ ಒಂದ್ಸಲ ಕೂಗು ಹಾಕಿ ನೋಡೋಣ ಹಂಗೆ. ಇಲ್ಲಿ ನೋಡ, ಇಲ್ಲಿ ಬರ್ತೀಯಾ? ಹಾಂ, ಯೂಟ್ಯೂಬ್. ಸುಮಾರು 3 ಗಂಟೆಗಳ ಕಾಲ ಲೈನಲ್ಲಿ ನಿಂತ್ಕೊಂಡು ನಮಗೆ ಕೊನೆಗೂ ದರ್ಶನ ಆಗಿ ಹೊರಗೆ ಬಂದ್ವಿ. ಏನಿದು? ನೀವು ಈಗ ಹಿಡ್ಕೊಂಡಿದ್ದೀರಲ್ಲ, ಏನದು ಅಂತ? ಸುತ್ತ ಹೋಗಿ ಇದೇನು ಹರಕೆನಾ ಅಥವಾ ಸುಮ್ಮನೆನಾ? ಇದಕ್ಕೂ ಟಿಕೆಟ್ ಇದೆಯಾ? 300 ರೂಪಾಯಾ? ಇದಕ್ಕೋಸ್ಕರ ವಾಹನ, ಹಾಂ, ಅದು ಒಲಿವಾನ, ಅದು ರುದ್ರಾಕ್ಷಿ ಮಂಟಪ. ಒಂದು ರೌಂಡ್ ಫುಲ್ಲು ಸುತ್ತೋರ್ಸ್ಕೊಂಬರ್ತಾರಾ? ಇಲ್ಲಂದೇನೋ ಏನು ಹೊಡ್ಕೊಂಡು ಹೋಯ್ತಾರೆ ಇವರು, ಸುಮ್ಮನೆ ಹೊಡ್ಕೊಂಡು ಹೋಯ್ತಾ ಇರೋದು. ಏನು ಯಾವ ಟಿ ವಿ ಇರಪ್ಪ? ಟಿ ವಿ ಇಲ್ಲ, ಯೂಟ್ಯೂಬು.
ಹಾಂ ವ್ಯವಸ್ಥೆ ಸರಿಯಾಗಿ ಮಾಡಕ್ಕೆ ಹೇಳಿ. ಏನು ಹೇಳಿ ವ್ಯವಸ್ಥೆಗಳನ್ನ ಸರಿಯಾಗಿ ಮಾಡಕ್ಕೆ ಹೇಳಿ. ಏನು ಹೇಳಿ ಕರೆಕ್ಟಾಗಿ ದೇವಸ್ಥಾನದಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ. ವ್ಯವಸ್ಥೆ ಸರಿಯಾಗಿ ಏನು ಸರಿ ಆಗಬೇಕು ಜನಗಳು ಹೋಗಕ್ಕೆ ಹೆಂಗಸ್ರುಗಳು ನೋಡೋ ಏನಲ್ಲ, ಲೈನೂ ಬಿಡಲ್ಲ, ಅಲ್ಲಿ ಒಬ್ರು ಇರಲ್ಲ ಇನ್ಚಾರ್ಜ್ ಅವರು. ಧರ್ಮಸ್ಥಳದಲ್ಲಿ ಎಷ್ಟು ಚೆನ್ನಾಗಿದೆ, ಹಾಂ ಇಲ್ಲಿ ಯಾಕೆ ಮತ್ತಿನ್ನೇನು ಆಗಬೇಕು? ಕ್ಲೀನಾಗಿ ಲೈನಲ್ಲಿ ಬಿಟ್ರೆ ದರ್ಶನ ಆದ್ರೆ ಅದೇ ಸಾಕು. ಚೆನ್ನಾಗಿ ಜನಗಳಿಗೆ ದರ್ಶನ ಆಗ್ಬೇಕಷ್ಟೇ. ದರ್ಶನ ಆಗ್ಲಿಲ್ವಾ ಈಗ ಸರಿಯಾಗಿ ನಿಮಗೆ? ಈಗ ಆಯ್ತು, ಅದೇ ತಳ್ಕೊಂಡು ಪಡ್ಕೊಂಡು ಬೀಳಿಸ್ಕೊಂಡು ಹಂಗೆ ಅವ್ರ ಕಡೆ ಬಂದರೆ ಪೊಲೀಸರು ಅವ್ರನ್ನೇ ಬಿಟ್ಬಿಡ್ತಾರೆ. ಇಲ್ಲಿರೋ ಅವ್ರನ್ನೇ ಕರ್ಕೊಂಡು ಅವ್ರ ಕಡೆ ಕರ್ಕೊಂಡು ಹೊರಗೆ ಕೊಯ್ತಾ ಇರ್ತಾರೆ. ಇದ್ದವ್ರು ಅಲ್ಲೇ ಇರ್ಬೇಕು ಜನ. ಆಂಟಿಯವರು ಬೇಸತ್ತು ಹೋಗಿದ್ದಾರೆ ಪಾಪ. ಇವತ್ತು ಕಾರ್ತಿಕ ಅಂತ ಜಾಸ್ತಿ ಇದೆಯೋ ರಶ್ಶು ಅಥವಾ ಏನು ಅಂತ ಗೊತ್ತಿಲ್ಲ, ಬಟ್ ಯಾವಾಗಲೂ ಇದೇ ರೀತಿ ಇರುತ್ತಾ ಅಂತ ಗೊತ್ತಿಲ್ಲ ಸರಿಯಾಗಿ. ಸೀನಾ ಸರಿನಾ? ನಮ್ಮನ್ನು ತೆಗೀರಿ ಅಂತ ಅಂದ್ರು. ಬನ್ನಿ ಬನ್ನಿ ಬನ್ನಿ. ಯಾವ್ರವ್ರು ಬ್ರದರು? ನಮ್ಮದು ಶಿವಮೊಗ್ಗ, ಸ್ವರಾಜ್ ಹಚ್ಚಿ ಅಂತ. ಸ್ವರಾಜ್ ಹಚ್ಚಿ ಅಪ್ಲೋಡ್ ಮಾಡ್ತೀರಾ? ಮಾಡ್ತೀವಿ, ಅಪ್ಲೋಡ್ ಮಾಡಲೇಬೇಕು ಅಲ್ವಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವರಾಜ್ ಹಚ್ಚಿ ಅಂತ, ಹಚ್ಚಿ ಅಂತ, ಸ್ವರಾಜ್ ಅಂಡರ್ಸ್ಕೋರ್ ಹಚ್ಚಿ ಅಂತ ಇರುತ್ತೆ. ಸ್ವರಾಜ್ ಅಂಡರ್ಸ್ಕೋರ್ ಹಚ್ಚಿ ಅಂತ ಇರುತ್ತೆ. ಅಂಡರ್ಸ್ಕೋರ್ ಅಂದರೆ ಒಂದು ಗೆರೆ ಬರುತ್ತಲ್ಲ, ಒಂದು ಗೆರೆ. ವಾಯ್ಸೆಲ್ಲ ರೆಕಾರ್ಡ್ ಆಗುತ್ತಲ್ಲ? ವಾಯ್ಸ್ ಆಗುತ್ತೆ, ವಾಯ್ಸ್ ಆಗಿರುತ್ತೆ. ಓ ಏನು ಬ್ರೋ ಸಖತ್ಗೆ ಹನಿಕವನಗಳು ಅಂತ ಇದೆ. ಇದಕ್ಕೂ ಪಾಸ್ ಮಾಡ್ತೀರಾ? ಹಾಂ, ಇದಕ್ಕೂ ಮಾಡಿರ್ತೀವಿ. ಸರಿ ಬ್ರೋ, ಥ್ಯಾಂಕ್ಸ್ ಬ್ರೋ. ಯಾ ಮೊಬೈಲ್ ಬಳಕೆ ಚಿತ್ರೀಕರಣ ನಿಷೇಧಿಸಿದೆ, ಬಟ್ ಅಲ್ಲೇ ಎಲ್ಲರೂ ಮೊಬೈಲ್ ಇಟ್ಕೊಂಡವ್ರೆ. ದೇವರ ದರ್ಶನ ಏನೋ ಆಯಿತು, ಬಟ್ ನಾನು ಹೇಳೋದೊಂದೇ, ಹಬ್ಬ ಹರಿದಿನಗಳಲ್ಲಿ ತುಂಬ ರಶ್ ಇರುತ್ತೆ. ಬರೋದಾದರೆ ವೀಕ್ ಡೇಸಲ್ಲಿ ಬನ್ನಿ ಅಥವಾ ಖಾಲಿ ದಿನಗಳಲ್ಲಿ ಬನ್ನಿ. ನನಗೇನು ಬೇಡ, ನೋಡಿ ವಾಪಸ್. ಓ, ಇದು ಫ್ರೀನಾ ಇದು? ಬಾ 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 ಬಾ, ಸರಿಯಾಗಿದೆ ಬಿಡಪ್ಪ. ಫುಲ್ ಜಾಲಿಯಾಗಿದ್ದಾರೆ ಅಣ್ಣ. ಇದ್ರ ಹತ್ರ ಹೋಗಿ ಬರೋಣ, ಅಲ್ಲಿ ಇದತ್ತಲ್ಲ. ಅಲ್ಲಿ ಹೋಗೋಣ, ಫ್ರೆಶ್ ಇದೆ, ಒಂದು ರೌಂಡ್ ಹಾಕೊಂಬಂದು. ಇನ್ನೂ ಒಂದು ರೌಂಡ್ ಸುತ್ತರಿಬೇಕಾ? ಇರೋ ಫ್ರಂಟಲ್ಲೂ
ಕೇಳೋಣ ಇಲ್ಲಿ ಯಾರನ್ನಾದ್ರು ಎಲ್ಲೋದು ಇದಕ್ಕೆ ಹೋಗೋಕ್ಕಾಗಲ್ವಾ ಇಲ್ಲಿಂದ ಆ ಕಡೆ ಇದು ಇದೆ ಸ್ಟ್ಯಾಚು ಇದೆಯಲ್ಲ ಆ ಸ್ಟ್ಯಾಚುಗೆ ಆ ಕಡೆ ರೋಡಿಗೆ ಹೋಗಿ ಈಗ ಹೀಗೆ ಹೋಗ್ಬೋದಾ ಹಾಂ ಹೋಗ್ಬೋದಾ ಸರಿ ಒಂದೇ ಸಲ ಇಲ್ಲ ಬೈಕ್ ಎತ್ಕೊಂಡು ಹೋಗೋಣ ಅಲ್ಲಿಗೆ ರೈಟಾಗಿ ಬೈಕ್ ಹೋಗುತ್ತಾ ಅಲ್ಲಿಗೆ ನೋಡಿತ್ತಲ್ಲ ಅಲ್ಲ ರೋಡು ಬೈಕ್ ಇದೆ ಅಂದರೆ ಓಕೆ ಬೈಕ್ ಎತ್ಕೊಂಡೇ ಹೋಗೋಣ ಎಲ್ಲೋ ಗೊತ್ತಿಲ್ಲ ಹೊಟ್ಟೆ ಮಾತ್ರ ತುಂಬ ಹಸಿದಿದೆ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಲೈನ್ ಅಂತೂ ಹೆವಿ ಇದೆ ಇಲ್ಲಿ ದಾಸೋಹ ಭವನ ಇಲ್ಲೇ ಇದೆ ಹೊಟ್ಟೆ ಹಸ್ತಿದೆ ಫುಲ್ಲು ಹೆವಿ ಇದೆಯೋ ಹೆವಿ ಇದೆ ಆ ಸ್ಟ್ಯಾಚುಗೆ ಹೋಗ್ಬೇಕು ಈ ಕಡೆಯಿಂದ ಹೋಗ್ಬೋದಾ ಗೊತ್ತಿಲ್ಲ ಪ್ರಕಾರ ವರ್ಕ್ ನಡೀತಿದೆ ಏನು ಹೇಳಿ ಕೆಲಸ ಮಾಡ್ತಿದ್ದಾರೆ ಹೋಗೋಕ್ಕಾಗಲ್ವಾ ಹೋಗೋಕ್ಕಾಗಲ್ಲ ಮೇಲೆ ಡಬಲ್ ರೋಡ್ ಬರ್ತಾರೆ ನೀಚೆ ನೋಡ್ಕೊಂಡು ನೀಚೆ ಬರಬೇಕು ಹೌದಾ ಹತ್ರ ಅಂತೂ ಹೋಗೋಕ್ಕಾಗಲ್ಲ ಅಂತ ಹೋಗಲ್ಲ ಯಾಕಂದ್ರೆ ಕಟ್ಟಿದ್ರಲ್ವಾ ಅಷ್ಟು ಬಿಟ್ಟಿದೆ ಅದ್ರಿಂದ ಏನು ಮಾಡಿದ್ರೆ ಅಲ್ಲಿ ಮೇಲ್ಗಡೆ ಯಾರನ್ನೂ ಬಿಡ್ತಾ ಇಲ್ಲ ಓಕೆ ಓಕೆ ಯಾಕಂದ್ರೆ ನಿಮ್ಮಂತವ್ರು ನಮ್ಮಂತರ ಹೋಗಿ ಬರ್ತೀವಿ ಆಮೇಲೆ ಒಬ್ರು ಮೊಬೈಲ್ ಚಿನ್ನ ಬಿಡ್ತಾರೆ ಟಿಕ್ ಟಾಕ್ ಅದೇ ಗೊತ್ತಾಯ್ತು ಅದು ಪ್ರಾಬ್ಲಮ್ ಸಮಸ್ಯೆ ಹೋಗಿತ್ತು ಒಬ್ರು ಓಪನ್ ಆದಾಗೆ ಬಿಟ್ಟು ಟಿಕ್ ಟಾಕ್ ಮಾಡಕ್ಕೆ ಅಲ್ಲಿಂದ ಬಿದ್ದು ತೀರೋಗ್ಬಿಟ್ಟು ಓಕೆ ಅಲ್ಲೊಂದು ಸ್ಟ್ಯಾಚು ಇತ್ತು ಆ್ಯಕ್ಚುಲಿ ಆ ಸ್ಟ್ಯಾಚು ತೋರಿಸೋಣ ಅಂತಲೇ ನಿಮಗೆ ಸ್ಟ್ಯಾಚು ತೋರಿಸೋಣ ಅಂತಿದ್ದೆ ಬಟ್ ಸೋಷಿಯಲ್ ಮೀಡಿಯಾ ಅನ್ನೋದು ಯಾವ ರೇಂಜಿಗೆ ಮನುಷ್ಯನ ಕರ್ಕೊಂಡು ಹೋಗುತ್ತೆ ಅಂದರೆ ಅವ್ನ ಜೀವದ ಮೇಲೆ ಆಸೆನೂ ಬಿಡೋ ಲೆವೆಲಿಗೆ ಕರ್ಕೊಂಡು ಹೋಗುತ್ತೆ ಅದಕ್ಕೆ ಹೇಳೋದು ಸೋಷಿಯಲ್ ಮೀಡಿಯಾ ಇಟ್ಸ್ ಎ ಪಾರ್ಟ್ ಆಫ್ ಲೈಫ್ ಒಂದು ಪಾರ್ಟ್ ಆಫ್ ಲೈಫ್ ಅಂತ ತೊಗೊಳ್ಳಿ ಸೋಷಿಯಲ್ ಮೀಡಿಯಾನೇ ಲೈಫ್ ಅಲ್ಲ ಯಾರೋ ಒಬ್ಬರು ಜೀವನ ಕಳ್ಕೊಂಡಿದ್ದಾರಂತೆ ನಿಮ್ಮ ಹುಷಾರಲ್ಲಿ ನೀವು ಇರಿ ಅಷ್ಟೇ ಹೇಳೋದು ಸ್ವಲ್ಪ ಆದರೂ ಮಾಹಿತಿ ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.